द क्रिएटिव स्कूल फॉर क्वालिटी एंड इनोवेटिव एजुकेशन। करें एक बेहतर कल की शुरुआत आज से। LA सलून बाय धामी, लग्जरियस लेडीज सलून। किन्नर समुदाय के बीच पैसों को लेकर झगड़ा, जिसमें अंकिता चौहान किन्नर को बेरहमी से पीट किया नग्न। नमस्कार, मैं वर्षा रानी, आप देख रहे हैं बीके न्यूज। बीके न्यूज में आपका स्वागत है। गुलबर्गा सिटी में ट्रांसजेंडर के बीच पैसों को लेकर झगड़ा हुआ, जिसमें अंकिता चौहान किन्नर को उसी के साथियों ने बेरहमी से पीटा और नग्न किया। अंकिता चौहान का कहना है कि शिवानी, भवानी, माला और शीला ने मिलकर मुझे बुरी तरह से पीटकर मुझे नग्न किया। अंकिता ने अपील की है कि इन किन्नरों के खिलाफ कानूनी कार्रवाई कर इन्हें कड़ी से कड़ी सजा दी जाए। अंकिता का कहना है कि इधर में लोगों से पैसे मांग कर इनको दिया ताकि ये मुझे रहने के लिए जमीन लेकर दे। जब मैं पैसे मांगने गई तो मेरे साथ अपशब्द का इस्तेमाल किया और मुझे पकड़कर दरगाह के करीब ले जाकर मेरे कपड़े निकाल मुझे बुरी तरह से मारा और अपने घर में 5 दिन बंदी बनाया। फिर मैं वहां से पैसे मांगने के बहाने मैं वहां से भाग गई। हैदराबाद से बुलाया, फिर मुझे मारा। इस तरह का आरोप अंकिता चौहान ने अपने साथी किन्नरों पर लगाते हुए कहा। के गिरी सिल्क एंड साड़ी, हेवन गोल्डन सुपर मार्ट 50% ऑफ। एस होलकुंदे पेट्रोलियम, डीजल में है दम, मार्केट से 1 रुपए कम। कहा कि ये झगड़ा 8 से 9 लाख रुपए को लेकर हो रहा है, तो मेरे इन लोगों के पास है और साथ ही अपील की कि आने वाले दिनों में इनसे मेरी जान को खतरा है। इनकी ओर से मेरे ऊपर किए गए अत्याचार की वीडियो मुझे मिल गई है, इसको मैं मीडिया के सामने लाई हूँ। इसमें शीला, माला, भवानी, जानवी, गीता, जगदेवी को अरेस्ट कर उनके खिलाफ एक्शन लेने की पुलिस से अपील करते हुए की मीडिया से बात। ಅವ್ರ ಮನ್ಯಾಗ ದುಡ್ದು ರೊಕ್ಕ ಕೊಟ್ಟು ಎಲ್ಲ ಅವರಿಗೆ ಕೊಟ್ಟಿದ್ದಾರೆ ನಿಂಗೆ ಜಾಗ ಇಸ್ಕೊಡ್ತೀನಿ ಅದು ಇಸ್ಕೊಡ್ತೀನಿ ಅಂತ ಎಲ್ಲ ಅಂದ್ಬಿಡ್ರಿ. ಆಮೇಲೆ ನಂಗೆ ಇಟ್ಕೊಂಡಿದ್ದು ನನ್ನ ದುಡ್ಡು ಕೇಳಕ್ಕೆ ಹೋದ್ರೆ ಅಡ್ಡ ನನಗೆ ಬೈದುಡ್ರಿ. ಬೇಡ ಆಮೇಲೆ ಮತ್ತೆ ಹೊಸ ಮಂದಿನ ಕೈಲಾಕಿ ಹಿಡ್ಕೊಂಡು ಬರ್ರಿ ಅಂತ ಬಸ್ ಸ್ಟ್ಯಾಂಡ್ ಆಗಿ ಹಿಡ್ಕೊಂಡು ಹೋಗಿದ್ದಿ. ನಾನು ಹೋಗಿದ್ದೆ ಅಲ್ಲಿ ರಾಣಸ್ಪುರ ದರ್ಗಾ ಬಳಿ ಹೋಗಿದ್ದಿ. ಅಲ್ಲಿ ಮ್ಯಾಲೆ ಹುಡ್ದ್ರಿಗೆ ಅಲ್ಲಿ ಗುಡಿ ಬೇಲಕ್ಕ ಸೀರೆ ಬಿಚ್ಚಿ ಬಟ್ಟೆ ಬಿಚ್ಚಿ ಹೊಡೆದ್ರಿ. ಹೊಡೆದು ಅವ್ರ ಮನ್ಯಾಗ 5 ದಿನ ನಂಗೆ ಇಟ್ಕೊಂಡ್ರಿ. ಮತ್ತು ನಾ ಆಮೇಲೆ ನಾ ಕಲೆಕ್ಷನ್ಗೆ ಹೋಗ್ತೀನಿ ನಾನು. ಆಮೇಲೆ ಅಂಜಿಕೇಶ್ ನಾ ಹೈದರಾಬಾದ್ ನಾ ಓಡೋದೆ ರೀ. ಹೈದರಾಬಾದ್ನಿಂದ ಬಂದು ಬೆಳಗ್ಗೆ ಮತ್ತೆ ಪಾರ್ಗೋಳಿಗೆ ಕಳಿಸ್ತೀನಿ, ಗುಂಡಾ ಕಳಿಸ್ತೀನಿ ಅಂತ ಅಂದಳ್ರಿ. ನಾನು ಮತ್ತೆ ಯಾಕೆ ಈಗ ಚಂದ ಹೇಳ್ತೀನಿ ಬೇಟ, ನೀನು ರೊಕ್ಕ ಕೊಡ್ತೀನಿ ಬೇಟ ಬಾ ಅಂತ ಮತ್ತೆ ಕರೆದಳ್ರಿ. ಮನೆಗೆ ಕರೆದು ಮತ್ತೆ ಕಾಲಾಗ ಬಡಗಿ ಕಾಲು ಕಟ್ಟಿ ಮತ್ತೆ ಮನ್ಯಾಗ ತಂದು ಮತ್ತೆ ಹೊಡೆದಳ್ರಿ. ಮತ್ತೆ ಭೀ ಹೊಡಿಸ್ಕೊಂಡೆ ರೀ. ಮತ್ತೆ ಕೇಸ್ ಮಾಡ್ತಾಳ ಅಂತ ಕೇಸಿ ನನ್ನ ಮತ್ತೆ ಅವಾಗೂ ಮತ್ತೆ ಮನ್ಯಾಗಿಂದ ಹೊರಗೆ ಮತ್ತೆ ಬಿಟ್ಟಿಳ್ರಿ. ಒಟ್ಟು ನಂಗೆ ಬರೀ ಹೊಡ್ಯದ್ರಿ. ಆಮೇಲೆ ಅದು ಆದ ಬಳಕ ರೀ ಮತ್ತೆ ಮೊನ್ನೆ ಒಂದು ತಿಂಗಳ 15 ದಿನ ಐತ್ರಿ. ಅವಾಗ ಮತ್ತೆ ಭೀ ಮನೆಗೆ ಒಯ್ದು ಮತ್ತೆ ಭೀ ಹೊಡೆದವ್ರಿ. ಅದು ಮತ್ತೆ ಹೊಡ್ಯಾನ ಮತ್ತೆ ಕಿಲಿ ಇದು ಬಸ್ ಸ್ಟ್ಯಾಂಡ್ ಬಳಿ ಅದನ್ನು ಬಿಟ್ಟಾರಿ. ಮತ್ತೆ ಇಲ್ಲಿ ಕಪಿಲಾಬಾರ್ದಾಗ ಬಂದು ಬಸ್ ಸ್ಟ್ಯಾಂಡ್ದಾಗ ಬಂದು ನಮ್ಮ ನಾನಿಗೆ ಬೈ, ನಮ್ಮ ಗುರುಗೆ ಬೈ ಅಂತ ನನಗೆ ಅವ್ರಿಗೆ ಕಳಿಸಿದ್ರಿ. ಎಲ್ಲ ಅವ್ರ 4 ರೇಟ ಹೊಡೆದ್ರಿ. ಮತ್ತೆ ಹೊಡಿಸ್ಕೊಂಡಾರಿ. ಸೆಂಟ್ರ್ ಗೇಟಿ ನಮ್ಮ ಗುರುಗೆ ನಾ ಫೋನ್ ಹಚ್ದಾರೆ. ಗುರುಗೆ ಹಿಂಗೆ ಅನ್ಲತ್ತಾರ, ಗುರು ಬಾ ಗುರು ಅಂತ ನನ್ನ ಗುರು ಕರೆಸ್ದಾರೆ. ನನ್ನ ಗುರು ನನ್ನಿಂತ ಸಪೋರ್ಟ್ ಅಷ್ಟೇ ಸಪೋರ್ಟ್ ಅಲ್ಲತ್ತಾರ ಅವ್ರು ಅಷ್ಟೇ ಸಪೋರ್ಟ್ಲಿಂತ ನನ್ನ ಸಂಗಟ ಹೊಂಟಾರಿ. ಅವ್ರೇನು ನನಗೇನು ಅಂದಿಲ್ರಿ. ನಾ ಅವ್ರ ಮನೆಗೆ ನಾ ಹೋಗಲ್ರಿ. ನನ್ನ ಸಪ್ರೇಟ್ ಇರ್ತೀನಿ. ಈಗ ನಮ್ಮ ಗುರು ಮನೆಗೆ ಒಂದು 4 ದಿನ ಅಷ್ಟೇ ಹೋಲತ್ತೀನಿ. ನನ್ನ ಗುರು ಕರೆಸಿ ಆಕಿನ ವಿಡಿಯೋ ಮಾಡ್ಕೋತು ಶೀಲಾ ಬಂದಳ್ರಿ. ಶೀಲಾ ಬಂದ ಕೇಸಿಂದ ಏನು ಮಾಡ್ತಿ ರಂಡಿ ಮಗ ಅಂತ ಕೇಳಿದ್ರೆ ಬಂದಳ್ರಿ. ನಾ 12 ಮಂದಿ ಪಾರ್ಗೋಳಿಗೆ ಕರ್ಕೊಂಡು ಬಂದಿಳ್ರಿ. ಅದ್ರ ಸಲ ನಮ್ಮ ಗುರು ಒಂದು ಏಟ ಹೊಡೆದಿದ್ದು ಮಾತ್ರ ಖರೆ. ಹೊಸಂದಿ ನಾವು ಹೊಡೆದಿದ್ದು ನಮ್ಮ ಗುರು ಹೊಡೆದಿಡ್ರಿ. ಒಂದು ಏಟ ನಮ್ಮ ಗುರು ಹೊಡೆದಿದ್ದು ಮಾತ್ರ ಖರೆ ಅದಾರಿ. ಅದನ್ನು ಕೇಸ್ ಐತ್ರಿ ಅಶೋಕನಗರ್ ಪೊಲೀಸ್ ಸ್ಟೇಷನ್ದಾಗ. ಅದನ್ನು ಕಾಂಪ್ರೆಸ್ ಮಾಡ್ಕೊಂಡ್ರು. ಕಾಂಪ್ರೆಸ್ ಮಾಡ್ಕೊಂಡವ್ರಿ. ನಿನ್ನ ತಂಟಾಗ ನಾವು ಬರಲ್ಲ, ಅವ್ರ ತಂಟಾಗ ನೀವು ಹೋಗ್ಬೇಡ್ರಿ ಅಂತ ಕಾಂಪ್ರೆಸ್ ಮಾಡ್ಕೊಂಡವ್ರಿ. ಆಟ ಆದ್ರೂ ಮನ್ ಬಂದು ಮತ್ತೆ ಈಗ ಮೊನ್ನೆ ಬಂದು ಕೀಟ್ ಮತ್ತೆ ಹೊಡೆದು ಮತ್ತೆ ಹಿಂಗೆ ಹೋಗ್ಯಾರಿ. ಅದು ಜಗಳ ನೋಡ್ರಿ. ಅದು ರೊಕ್ಕ ಕೇಳ ಸಲಕ್ಕೆ ರೀ. ನಾ ಒಳ್ಳೆ ಒಂದು 5 ವರ್ಷ ದುಡ್ದು 8-9 ಲಾಖ ರೂಪಾಯಿ ನಂಗೆ ರೊಕ್ಕ ಕೊಡ್ಬೇಕ್ರಿ. ನನ್ನ ಬಂಗಾರ ಕೊಡ್ಬೇಕ್ರಿ. ನನ್ನ ಫೋನ್ ಕಸ್ಕೊಂಡಾರಿ. ಆಕೆ ಕೇಳಿ ರೌಡಿ ಹೇಳ್ಯಾರಿ. ಅವ್ರಿಗೆ ಹುಡಿಸ್ತೀನಿ ಅಂತ ಪಾರ್ಗೋಳಿಗೆ ಬಿಡ್ತಾಡ್ರಿ. ನಮ್ಮ ಕೈಲಿ ಆಗಾಡ್ರಿ. ನನ್ನ ಜೀವನ ಧೋಕಾ ಅದಾರಿ. ಅವ್ರಿಗೆ ಒಳಗೆ ಶಿಕ್ಷೆ ಕೊಡ್ಬೇಕಂದ್ರೆ ಕೊಡ್ಬೇಕು. ಆಕೆ ಒಳಗೆ ಹಾಕೇಬೇಕ್ರಿ. ಆಕಿ ಒಳಗೆ ಹಾಕಿಲ್ಲ ಅಂದ್ರೆ ನನ್ನ ಜೀವ ಹೋತಾರಿ.